ಅಣ್ಣ ಟೀ ಚೋಟೆ ಕೊಡ್ತಾರ ಬಣ್ಣು ನಮ್ಮ RCB ಈಗ ಚಾಂಪಿಯನ್. ಯಾ ಗುರು, ನಾ ಹೇಳಬೇಕು ನಿಮ್ಗ, ನಮ್ಮ RCB ಇವತ್ತು 2ನೇ ಸಲ ಚಾಂಪಿಯನ್ ಆಯ್ತು WPL 2026 ಒಳಗ. ನನ್ನ ಪ್ರಿಡಿಕ್ಷನ್ ಟಿಲ್ 10ನೇ ಮ್ಯಾಚ್ ಇದು ಒಂದಕ್ಕೊಂದು ಯಾವ್ದು ಫೇಲ್ ಆಗಿಲ್ಲ, ಯಾವ್ದು ಟೂಸ್ ಅಂದಿಲ್ಲ, ಎಲ್ಲಕ್ಕೆಲ್ಲ ಕ್ಲೀನ್ ಸ್ವೀಪ್ ಹೊಡೆದೇನೆ ಇವತ್ತ. ನನಗಂತ್ರ ಇಟ್ಟು ಹೆವಿ ಖುಷಿ ಆಗತ್ತೆ, ನಮ್ಮ RCB ಗೆದ್ದಿದ್ದಕ್ಕಿಂತ ಹೆಚ್ಚು ಖುಷಿ ಆಗತ್ತೆ. ಸೊ ಎಲ್ಲರೂ WPL ಒಳಗೆ ಯಾರು ಹೆಚ್ಚಿಲ್ಲ, ಈಗ ನಾವು ಒಂದ್ ಲೆವೆಲ್ ಬಂದ್ ಅದಕ್ಕೆ 2ನೇ ಕಪ್, ಮುಂಬೈದವ್ರು 2 ಕಪ್, ನಾವು 2 ಕಪ್. ಈಗ ಆಡಿದ್ 4 ಸೀಸನ್ ಒಳಗೆ ಇಬ್ರು 2 ಕಪ್ ಗೆದ್ದು ಸಮಾನ ಆಗಿದ್ವಿ, ಯಾರು ಹೆಚ್ಚಿಲ್ಲ ಯಾರು ಕಮ್ಮಿ ಇಲ್ಲ WPL ಒಳಗೆ ಸದ್ಯಕ್ಕೀಗ. ನಮ್ಮ ಇವತ್ತು RCB ಗೆಲ್ಲ ಮೇನ್ ನಮ್ಮ ದೊಡ್ಡ ಮಾತೇರಿ ಯಾರಪ್ಪ ಅಂದ್ರೆ ಒಂದು ಸ್ಮೃತಿ ಮಂದನ್ ಅವರು, ಇನ್ನೊಂದು ಜಾರ್ಜ್ ಅವಲ್ಲ, ಇಬ್ಬರಿಗೆ ಅಡಿಯಿಂದ ಮುಡಿವರೆಗೂ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ಬೇಕು. ಇದಕ್ಕರ ಇವ್ರು ಅಡಿಂದ ನಮ್ಮ RCB ಇವತ್ತು ಮ್ಯಾಚ್ ಗೆದ್ದಿದ್ದು, ಇದಕ್ಕರ ಉಡಾಯಿಸ್ಕೊಂಡು ಹೋಗಿದ್ರು ಇವತ್ತು ನಮ್ಮ RCB ಅವರು. ಇವತ್ತು ನಮ್ಮ ಬಾಲಿಂಗ್ ಕೇರ್ ನಂತರ ನನಗಂತ್ರ ಸೈಕಾಗಿ ಹೋಗತ್ತೆ. ನಮ್ಮ ಬಾಲರ್ಸ್ ಗಳು ಕೊಟ್ಟಿದ್ದಂತ್ರು ಏನ ತೀರ ಗಲಿ ಕ್ರಿಕೆಟ್ ಅವ್ರ ಮಾಡಿದ್ರು ಇವತ್ತು. ಸಿಕ್ಕಂಗೆಲ್ಲ ರನ್ ಕೊಟ್ರು ಇವ್ರಿಗೆ, ಲೀ ಅವ್ರಿಗೆ ರನ್ ಕೊಟ್ರು, ಜಮೀಮಾರ್ ರನ್ ಕೊಟ್ರು, ಮತ್ತ ಲಾರಾ ಉಲ್ಡೋಟ್ರಿಗೂ ರನ್ ಕೊಟ್ರು, ಶಿನೇಲ್ ಹೆನ್ರಿ ಬಾಲರ್ ಅವ್ರಿಗೆ ರನ್ ಕೊಟ್ರು ಇವತ್ತ. ಯಾವ ಹೆಂಗ ಹೇಳ್ಬೇಕು ಅನ್ನೋದು ಅರ್ಥ ಆಗೋದು ನನಗ. ಪರಿ ಬ್ಯಾಟಿಂಗ್ ರೀ, ಇಂಪ್ಯಾಕ್ಟ್ ಹೆಂಗ ಅಲತ್ತಾರ ಒಂಥರ ಹೇಳಕ್ ಬಾಯಿಲಾರ್ದಂಗ ಐತಿ. ಆಪರಿ ಬ್ಯಾಟಿಂಗ್ ನಮ್ಮ ಸ್ಮೃತಿ ಮಂದನ್ ಅವ್ರ ಇದು ನೋಡ್ರಿ ಕ್ಯಾಪ್ಟನ್ಶಿಪ್ ಅಂದ್ರೆ, ಒಬ್ಬ ಕ್ಯಾಪ್ಟನ್ ಟೀಮ್ನಾಗ ಹೆಂಗ ತಮ್ಮ ಟೀಮ್ನಾಗ ಹೆಂಗ್ ಎಳ್ಕೊಂಡ್ ಹೋಗ್ಬೇಕು, ಮ್ಯಾಚ್ ಗೆಲ್ಸೋದ್ರೊಳಗತಿ ಇವ್ರು ನೋಡಿ ಕಲಿಬೇಕು ನಾವು. ಮೆನ್ಸರ ಇಲ್ಲಿ ವುಮೆನ್ಸರ ಇಲ್ಲಿ, ಯಾರು ಇವತ್ತು ಎಕ್ಸಾಂಪಲ್ ಇವರ ಎದಕರ ಒಂದ್ ಟೀಮ್ ಕಷ್ಟದಾಗಿತ್ತಾರ, ಇವ್ರು ಆಡಿ 41 ಬಾಲಿಗೆ 87 ರನ್ ಹೊಡೆದ ವಿತ್ ಆರೆಂಜ್ ಕ್ಯಾಪ್ ತಗೊಂಡೋಗ್ಯಾರು. ಅವ್ರ ಜಾರ್ಜ್ ಅವಲ್ 34 ಬಾಲಿಗೆ 79. ಇಡೀ ಸೀಸನ್ ನೋಡ್ರಿ ನೀವು, ಜಾರ್ಜ್ ಅವಲ್ ಒಂದು ಮ್ಯಾಚ್ ಪಕ್ಕ ಆಡಿರ್ಲಿಲ್ಲ, ಡೆಲಿವರ್ ಮಾಡಿ ಆಡಿದ್ರು ಸ್ವಲ್ಪ ಆಡ್ರಿ. ಇವತ್ತು ದ ಟೈಮ್ ಈಸ್ ರಿಕವರ್ಡ್. ಎದಕ್ಕಾರ ಕರೆಕ್ಟ್ ಫೈನಲ್ ಟೈಮ್ದಾಗ ಬೇಕಾಯ್ತು ನಾವು ಆಡಿದ್ದು, ಫೈನಲ್ ಟೈಮ್ದಾಗ ಬಂದ್ರು 79 ರನ್ ಹೊಡೆದ್ರು. ಬರೀ 54 ಬಾಲಿಗೆ 79 ರನ್ ಹೊಡೆದ್ರು. ದೇ ಡಿಡ್ ಅಂತಾನೆ ಹೇಳ್ಬೇಕು. ನಾ ಏನ್ ಪ್ರಿಡಿಕ್ಷನ್ ಅಂತ ನನಗಂತೂ ಅರ್ಥವಲ್ದ. ಪ್ರಿಡಿಕ್ಷನ್ ಒಳಗೆ RCB ತಂದಿ, RCB ಅವ್ರು ಗೆದ್ರು. ಸೊ ಈ ಕಡೆ ಡೆಲ್ಲಿ ಅವ್ರ ಕಡೆ ನೋಡ್ತಾರೆ, ಡೆಲ್ಲಿ ಅವ್ರ 4ನೇ ವರ್ಷ ಇದು ಫೈನಲ್ ಬರೋದು, 4ನೇ ವರ್ಷ ಗಳಂ. ಅದೇ ಡೆಲ್ಲಿ ಅವ್ರ ಏನ್ ತಪ್ಪ ಅಂದ್ರೆ ಪ್ರತಿ ವರ್ಷ ಬರ್ತಾರು ಅವ್ರು ಡೆತ್ ವರ್ಷ ತಪ್ಪ ಮಾಡತ್. ಹೋದ ವರ್ಷ ಡೆತ್ ವರ್ಷ ತಪ್ಪಿರ, ಈ ವರ್ಷ ಡೆತ್ ವರ್ಷ ತಪ್ಪಲಿ ಅದಕ್ಕೆ ನಮ್ಮ ಮುಂದೆ ನಮ್ಮ RCB ಐತೆ. ಅದಕ್ಕೆ ನಮ್ಮ RCB ಗೆದ್ದಿದಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಆಗತ್ತೆ. ಇವತ್ತು ನಾವು RCB ಬಾಲಿಂಗ್ ಕಡೆ ಸ್ವಲ್ಪ ಕ್ಲಾಸ್ ಬಾಲರ್ಸ್ ಒಳಗೆ. ಇದಕ್ಕರ ಇವತ್ತು ನಮ್ಮ RCB ಬಾಲರ್ಸ್ ಒಂದು ಲಾರೆನ್ ಬೆಲ್ ಹಾಕಾಗಂತ್ರು ಒಂದ್ ಸಾಲು ಮರದ ಬೆಲ್ಲಕ್ಕ ಒಂದು ನಮ್ಮಿಂದ ಒಂದು ಸಲಾಮ್. ಇದಕ್ಕರ 4.75 ಇದ್ನ ಉಳ್ಕಿದ ನಮ್ಮ RCB ಬಾಲರ್ಗಳೆಲ್ಲ ಅಬೌವ್ 9 ಐತಿ. ಎಟ್ರು ಎಕಾನಮಿ 9, 10, 12, 14 ಹಿಂಗೈತೆ. ಈ ಅಕ್ಕ ಅಂದ್ ಒಬ್ಬಕ್ಕೆ ನಮ್ಮ ಲಾರೆನ್ ಬೆಲ್ ಅವರು ಹೆಂಗ ಒಂಥರ ಬಾಲಿಂಗ್ ಮಷಿನ್, ನಮ್ಮ ಹ್ಯಾಸಲ್ವುಡ್ ಇದ್ದಂಗ ವುಮೆನ್ಸ್ ಟೀಮಿಗೆ. ಆ ಪರಿ ಇವತ್ತು ಒಂದ್ ವಿಕೆಟ್ ತಗೊಂಡು ಮ್ಯಾಲ 4.75 ಎಕಾನಮಿ ಅಂದ್ರ ಇವ್ರ ನೆಟ್ ಹೋಳಿದ್ರು ಮುಗಿಯಂಗೆ ಇಲ್ಲ. ಪದಗಳಿಗೆ ನಾಚಿದ ಕವನ ವಿನಿ ಅಂತ ಹೇಳ್ಬೇಕು ನಮ್ಮ ಲಾರೆನ್ ಬೆಲ್ ಅವ್ರಿಗೆ. ಆ ಪರಿ ಡಾಟ್ ಬಾಲ್ ಹೋಗಿರ್ತಾರ, ಡಾಟ್ ಬಾಲ್ ರಾಣಿ ಅಂತ ಹೇಳ್ಬೇಕು ನಮ್ಮ ಲಾರೆನ್ ಬೆಲ್ ಅವ್ರಿಗೆ. ಇನ್ನೊಂದು ಇವತ್ತು ಶ್ರೇಯಾಂಕ ಪಟೇಲ್ ಅವ್ರ ಉಪಯೋಗ, ಶ್ರೇಯಾಂಕ ಪಟೇಲ್ ಅವರು ವರ್ಕ್ ಆಗ್ಲಿಲ್ಲ. ಮತ್ ಇನ್ನೊಂದು ಶ್ರೇಯಾಂಕ ಪಟೇಲ್ ಉಪಯೋಗ ರಾಧಾ ಯಾದವ್ ವರ್ಕ್ ಆಗ್ಲಿಲ್ಲ. ಸಯಾಲಿ ಸತ್ಕೆರೆ 1 ಓವರ್ 6 15 ರನ್ ಬಿಡ್ಸ್ಕೊಂಡ್ರು, ಶ್ರೇಯಾಂಕ ಪಟೇಲ್ 20 ರನ್ ಬಿಡ್ಸ್ಕೊಂಡ್ರು, ಮತ್ತ ಅರುಣ್ ರೆಡ್ಡಿ ಅವರು ಬಿಡ್ಸ್ಕೊಂಡ್ರು. ಸೊ ಎಲ್ಲಾರು ಆ ಬಾಲರ್ಸ್ಗಳಿಗೆ ಇವತ್ತು ಉಪಯೋಗ ಆಗ್ಲಿಲ್ಲ ಅಂದ್ರು ಆಯ್ತು. ನಮ್ಮ ನೆಂಡನ್ ಡಿ ಕ್ಲಾರ್ಕ್ ಅವರು ಹೆವಿ ಉಪಯೋಗ ಆದ್ರು ಇವತ್ತು. ಸ್ಲೋರ್ ಅನ್ನು ಅದು ಎಲ್ಲ ಹೋಗದ ಪಕ್ಕ ಒಂಥರ ಮ್ಯಾಚ್ಗೆ ತಂದು ಕೊಟ್ರು ಅಂತ ಹೇಳ್ಬೇಕು. ಎಲ್ಲ ಸೇರ್ಸಿ 204 ರನ್ ಹೊಡಿತಾರೋ DC ದವ್ರು. ಇನ್ನ ನಮ್ಮ RCB ಬ್ಯಾಟಿಂಗ್ ಬರ್ತಾರ, ಗ್ರೇಸ್ ಹ್ಯಾರಿಸ್ ಅವ್ರ ನಮ್ಮ ಸ್ಮೃತಿ ಮಂದನ್ ಅವ್ರ ಬ್ಯಾಟಿಂಗ್ ಬರ್ತಾರ. ಬಂದ್ ಕೂಡ್ಲೇನ ಈಗ ಬ್ಯಾಟಿಂಗ್ ಒಳಗೆ ಬಂದ್ ಕೂಡಲೇನ ಚಾಲೋಕ ನಿಮ್ಗೆ ಗೊತ್ತಿದೆ 204 ರನ್ ಬಂದ್ ಕೂಡಲೇ ಹೊಡಿಬೇಕು. ಸೊ ಅದೇ ತರ ಮಾಡ್ಲಕ್ ಗ್ರೇಸ್ ಹ್ಯಾರಿಸ್ 4 ಹೊಡೆದಿದ್ರು. ಅದ ಟೈಮಿಗೆ ಬಂದ್ ಶಿನೇಲ್ ರೆಡ್ಡಿ ಅವ್ರು ಬಂದ್ ಸ್ಟಂಪ್ ತೆಗಿತಾರ. ಏನ್ ಮುಗಿತ್ಕೋರಿ ಶಿನೇಲ್ ನಮ್ಮ ಇವ್ರು ಗ್ರೇಸ್ ಹ್ಯಾರಿಸ್ ಅವ್ರು ತೆಗೆದ್ರ ಇಲ್ಲಿಗ ಮುಗಿತು. ಇವ್ರನ್ನೆಲ್ಲ ಆರಾಮ್ ಸೋಲ್ಸಿದ್ರು, ಆರಾಮ್ ಕಪ್ ಗೆಲ್ಕೊಂಡ್ ಹೋಗ್ತಿವತ್ತ ಡೆಲ್ಲಿ ಅವರೆಲ್ಲ ತೆಲಾಗ ಇಟ್ಕೊಂಡಿದ್ರ. ಅವ್ರೇನಂದ್ರು ಅಭಿ ಪಿಕ್ಚರ್ ಬಾಕಿ ಅಂದ್ರು. ಜಾರ್ಜ್ ಅವಾಲ್ ಅವ್ರು ಬಂದು 54 ಬಾಲಿಗೆ 79 ರನ್ ಇಕ್ಕಿದ್ರು ನಮ್ಮ ಜಾರ್ಜ್ ಅವಾಲ್ ಅವರು. ಅವ್ರ ಸ್ಮೃತಿ ಮಂದನ ನಾ ಆಡಿದ್ಬೇಕಲ್ಲ ಅದು ಬೇರೆ, ನಾ ಫೈನಲ್ದಾಗ ನನ್ ರೂಪನೇ ಬೇರೆ ಅಂತೇಳಿ ಫೈನಲ್ದಾಗ ಆಡಿದ್ದು ನೆಕ್ಸ್ಟ್ ಲೆವೆಲ್. ದರ್ಶನ ಅಂತ ಹೇಳ್ಬೇಕು. ನಮ್ಮ ಇವ್ರು ಚೇಸಿಂಗ್ ಒಳಗೆ ನಂಬರ್ 18 ಫೇಲ್ ಆಗಿದ್ ನಾವ್ ಎಂದೂ ನೋಡಿಯಲ್ಲ. ಸೊ ಇವತ್ತು ನಾವು ನೋಡಿಲ್ಲ, ಎದಕ್ಕಾರ ಇವತ್ತು ಸಕ್ಸಸ್ಫುಲ್ ಆಗ್ಯಾವ ನಂಬರ್ 18 ನಮ್ಮ ಸ್ಮೃತಿ ಮಂದನ್ ಅವರು. ಸೊ ನೆಕ್ಸ್ಟ್ ಲೆವೆಲ್
ಎರಡನೇ ಸಲ ಕಪ್ ಗೆದ್ದೀವಿ ನಾವು ಸದ್ಯಕ್ಕೀಗ. ಸೊ ಈ ನಮ್ಮ 2026 ಅನ್ನೋದು ಐತಿ ನಮ್ಮ RCB ಒಂಥರ ಒಳ್ಳೆ ಇಯರ್ ಅಂತ ಹೇಳ್ಬೇಕು. ನಾವು ಹೋದ ವರ್ಷ ನಮ್ಮ RCB ಅವ್ರು ಗೆದ್ರು, ಈ ವರ್ಷ ನಮ್ಮ ವುಮೆನ್ಸ್ RCB ಅವ್ರು ಗೆದ್ರು. ಸೊ ಮತ್ತೊಂದ್ಸಲ ನಮ್ಗೆ ಮೆನ್ಸ್ RCB ಅವ್ರದ್ದು ಗೆದ್ರೆ ಹಂಗ ಅಂತೀರ ಹೇಟರ್ಸ್ಗಳಿಗೆ ಅದು ಗಡ 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 ನಡ್ತತಿ. ಈಗ ಬರ್ತಾರ ಹೋಗ್ರು ನೋಡು, ವುಮೆನ್ಸ್ IPL ಗೆದ್ರು ಅತ್ತೆ ಅವ್ರ ಟೀಮ್ ಇಲ್ಲಿ ಸುಖ ಐತ್ರವಾಗ. ಸೊ ಹೆಂಗ ಮಾಡಿ ಹೊಡೆದ್ರಲ್ರಿ ವುಮೆನ್ಸ್ ನೀವು ಎಲ್ಲ ನಾವು ಕಪ್ ಹತ್ತೆ. ನೆಕ್ಸ್ಟ್ ದೇವ ಎಷ್ಟು ದಿವಸದಿಂದ ಬಿಡ್ಕೋತಿದ್ವಿ ಯಾರಿಗತ್. ಒಟ್ಟ ಒಂದ್ ನಮ್ ಹಾರ್ಟ್ ಬ್ರೇಕ್ ಬರ್ಬಾರ್ದು ಅನ್ಕೋತಿದ್ವಿ, ಬರ್ಲಿಲ್ಲ. ಫೈನಲಿ ನಾವ್ ಗೆದ್ವಿ. ಸೊ ಇನ್ನು ನೆಕ್ಸ್ಟ್ ನಮ್ಮ RCB ಹೊಸ ಅಧ್ಯಾಯನ ಬೆಳ್ಕೊತ ಹೊಂಟೈತಿ. ಈಗ ಇನ್ನು ಬರ್ತಾರ ಮೆನ್ಸ್ ಒಳಗು ಬರ್ತಾರ, ಎಲ್ಲರೂ ಬರ್ತಾರ. ಸೊ ನಿಮ್ಗೆ ಹೆಂಗ ಅನಿಸ್ತು ಇವತ್ತು RCB ಕಪ್ ಇದ್ದತ್ತು ವಿಡಿಯೋ ಕಮೆಂಟ್ ಮಾಡಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.